ಜಮೀನು ವಿಚಾರವಾಗಿ ತಮ್ಮನೇ ಅಣ್ಣನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಸ್ತಿ ಪಾಲು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ತಮ್ಮ ಅಣ್ಣನನ್ನ ಬರ್ಬರವಾಗಿ ಕೊಂದು ಹತ್ಯೆ ಮಾಡಿದ್ದಾನೆ. ಹತ್ಯೆಯಾದ ವ್ಯಕ್ತಿ ವೆಂಕಟಾಚಲಪತಿ 50 ವರ್ಷದ ವ್ಯಕ್ತಿಯಾಗಿದ್ದು, ಕೊಲೆ ಮಾಡಿದಂತಹ ಆರೋಪಿಯನ್ನ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಮುನಿರಾಜನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿದ್ದು, ಘಟನೆ ಕುರಿತು ಮಾಹಿತಿಯನ್ನ ಪಡೆದಿದ್ದು, ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದುರಾದೃಷ್ಟಕರ ಕೂತು ಬಗೆಹರಿಸಿಕೊಳ್ಳಬೇಕಾದಂತಹ ವಿಚಾರಕ್ಕೆ ಅಣ್ಣ ತಮ್ಮಂದಿರೇ ಗಲಾಟೆ ಮಾಡಿಕೊಂಡು ಎರಡೂ ಕುಟುಂಬಗಳು ಬೀದಿಗೆ ಬರುವಂತಹ ಸ್ಥಿತಿ ತಲುಪಿದೆ. ಒಂದು ಕುಟುಂಬದಲ್ಲಿ ಯಜಮಾನನನ್ನ ಕಳೆದುಕೊಂಡು ನರಳಾಡುತ್ತಿದ್ರೆ, ಮತ್ತೊಂದು ಕುಟುಂಬದಲ್ಲಿ ಕುಟುಂಬದ ಸದಸ್ಯನನ್ನ ಜೈಲಿಗೆ ಕಳಿಸಿ ಅವರು ದುಃಖ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಏನೇ ಆದರೂ ಜಮೀನಿನ ವಿಚಾರವಾಗಿ ಇಬ್ಬರು ಸಹೋದರರು ಗಲಾಟೆ ಮಾಡಿಕೊಂಡು ತಮ್ಮನಿಂದಲೇ ಅಣ್ಣ ಉಸಿರು ಬಿಟ್ಟಿರುವುದು ಮಾತ್ರ ದುರಾದೃಷ್ಟಕರ. ನಮ್ಮ ಅಣ್ಣನ ನಿಲ್ಲೇ ಕೊಯ್ಸಾಕವ್ರಪ್ಪ. ನಮ್ಮ ಅಣ್ಣ ದೇವರಪ್ಪ, ನಮ್ಮ ಪಾಲಕಲ್ಲ ಬಣ್ಣ ಕುಬಿಸ್ಬಿಟ್ಟು ಅವನ ಒಬ್ಬನ ಬದುಕಾಗೆ. ಅವನು ಬದುಕ್ತಾನ, ಅವನು ಬದುಕಲ್ಲ, ಅವನಿಗೂ ಎಣ ಬರ್ಬೇಕು. ಅವನು